ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ KR ಮಾರ್ಕೆಟ್ಗೆ ಜನಸಾಗರವೇ ಹರಿದು ಬಂದಿರುವಂತದ್ದು. ಅಂದ್ರೆ ತಮಗೆ ಬೇಕಾದಂತಹ ಹೂವು ಹಣ್ಣು ಖರೀದಿಸಲಿಕ್ಕೆ ಈಗಾಗಲೇ ಕೂಡ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನರು ಕೂಡ ಇಲ್ಲಿಗೆ ಆಗಮಿಸಿರುವಂತದ್ದು. ಸದ್ಯ ನಾನೀಗ KR ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು KR ಮಾರ್ಕೆಟ್ಗೆ ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನ ಕೊಂಡುಕೊಳ್ಳಿಕ್ಕೆ ಬಂದಂತಹ ವಾಹನ ಸವಾರರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿ 3 ಆಂಬುಲೆನ್ಸ್ಗಳು ಈಗಾಗಲೇ ಕೂಡ ಟ್ರಾಫಿಕ್ ನಲ್ಲಿ ಸಿಲುಕಿ ಪರದಾಡ್ತಿರುವಂತದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನಿಂದಲೇ ವಾಹನ ಸವಾರರು ತಮ್ಮ ತಮ್ಮ ವಾಹನಗಳನ್ನ KR ಮಾರ್ಕೆಟ್ ಫ್ಲೈಓವರ್ ಇರ್ಬೋದು, KR ಮಾರ್ಕೆಟ್ ಅಕ್ಕಪಕ್ಕದ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ವಾಹನ ಸವಾರಕ್ಕೆ ವಾಹನ ಸಂಚಾರಕ್ಕೆ ಒಂದಷ್ಟು ಸಮಸ್ಯೆ ಉಂಟಾಗಿರುವಂತದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದೇ ಒಂದು ವಾಹನ ಕೂಡ ಹಿಂದಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನಜಂಗುಳಿ ಉಂಟಾಗಿರುವಂತದ್ದು. ವಾಹನಗಳು ಕೂಡ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿರುವಂತದ್ದು ನಾನು ಕೂಡ ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಇದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಟೌನ್ ಹಾಲ್ KR ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ದೃಶ್ಯ ಆದ್ರೆ, ಮತ್ತೊಂದು ಕಿಮ್ಸ್ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ಆ ಒಂದು ರಸ್ತೆಯ ದೃಶ್ಯಾವಳಿಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಎರಡೂ ಬದಿಗಳಲ್ಲಿ ಅಂದ್ರೆ ವ್ಯಾಪಾರಿಗಳು ಹಣ್ಣು ಹೂವುಗಳನ್ನ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಹಾಗಾಗಿ ಒಂದಷ್ಟು ಇಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ KR ಮಾರ್ಕೆಟ್ನ ಏನು ಫ್ಲೈಓವರ್ ಇದೆ, ಫ್ಲೈಓವರ್ನ ಮೇಲ್ಭಾಗದಲ್ಲಿ ವಾಹನಗಳನ್ನ ತಮ್ಮ ಟೂ ವೀಲರ್ ಇರ್ಬೋದು ಮತ್ತೆ ಕಾರುಗಳನ್ನ ಪಾರ್ಕಿಂಗ್ ಮಾಡಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ವಾಹನಗಳು ಸಂಚಾರ ಮಾಡಲಿಕ್ಕೆ ತುಂಬಾ ಸಮಸ್ಯೆ ಉಂಟಾಗ್ತಿರೋ ಕಾರಣ ಏನಂತ ಹೇಳಿದ್ರೆ KR ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಏನಾದರೂ ಸಣ್ಣದಾಗಿ ಒಂದು ವಾಹನ ಕೆಟ್ಟು ನಿಂತರೂ ಕೂಡ ಇಲ್ಲಿಂದ ಮೈಸೂರು ರಸ್ತೆ ಮತ್ತೆ ಟೌನ್ ಹಾಲ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಅದರಲ್ಲೂ ನೂರಾರು ವಾಹನಗಳು ಫ್ಲೈಓವರ್ ಮೇಲೆ ನಿಲ್ಲಿಸಿ ಹೋಗಿರೋದ್ರಿಂದ ಸಾಕಷ್ಟು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಬೆಳಗಿನಿಂದಲೇ ಟ್ರಾಫಿಕ್ ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರುವಂತದ್ದು. ಇದು KR ಮಾರ್ಕೆಟ್ನ ಒಂದು ಫ್ಲೈಓವರ್ನ ಮೇಲ್ಭಾಗದ ದೃಶ್ಯಾವಳಿಗಳಾದ್ರೆ KR ಮಾರ್ಕೆಟ್ ನಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ವ್ಯಾಪಾರ ವಹಿವಾಟು ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಜನಜಂಗುಳಿ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೀಗ. ಅಂದ್ರೆ ಏನೀಗ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಿಂತ್ಕೊಂಡಿದ್ದೀನಿ, ಅಂದ್ರೆ ಎಡಭಾಗದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಇದೀನಿ. ಈಗ ಬಲಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ಲಿಕ್ಕೆ ಮುಂದಾಗ್ತೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದೇ ಒಂದು ಚೂರು ಕೂಡ ಗ್ಯಾಪ್ ಕಾಣಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಅಂದ್ರೆ ಅವಿನ್ಯೂ ರಸ್ತೆ ಇದು, ಅಂದ್ರೆ KR ಮಾರ್ಕೆಟ್ ನಿಂದ ಅವಿನ್ಯೂ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರೋಡು. ಈ ರೋಡು ಮತ್ತೆ ತಿರ್ಗಾ ಪಕ್ಕದಲ್ಲಿ ಅಂದ್ರೆ KR ಮಾರ್ಕೆಟ್ ಫ್ಲೈಓವರ್ ನಿಂದ ಮಾರ್ಕೆಟ್ ಗಳಿಗೆ ಇಳಿಯುವಂತಹ ಒಂದು ಫ್ಲೈಓವರ್ನ ದೃಶ್ಯಾವಳಿಗಳು, ಅಲ್ಲಿಂದ ಟೌನ್ ಹಾಲಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ. ಈ 3 ರಸ್ತೆ ಕೂಡ ಚೂರೇ ಚೂರು ಗ್ಯಾಪ್ ಕೂಡ ಇಲ್ಲದಷ್ಟು ಜನಜಂಗುಳಿ ಉಂಟಾಗಿರುವಂತದ್ದು, ಜನಸಾಗರವೇ ಹರಿದು ಬಂದಿರುವಂತದ್ದು. ಹೇಳಿ ಕೇಳಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ವಿವಿಧ ಹಣ್ಣು ಹೂವುಗಳಿಂದ ಅಲಂಕರಿಸ್ತಾರೆ. ವಿಶೇಷವಾಗಿ ಮಹಿಳೆಯರ ಫೇವರೇಟ್ ಹಬ್ಬ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದ್ರೆ ತಮ್ಮಲ್ಲಿರುವಂತಹ ಹಣ ಒಡವೆಗಳನ್ನ ತಾಯಿಯ ಮುಂದೆ ಇಟ್ಟು ನಾಳೆ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ತಮಗೆ ಬೇಕಾದಂತಹ ಎಲ್ಲಾ ತರಹದ ಹೂವು ಹಣ್ಣುಗಳನ್ನು ಕೂಡ ಖರೀದಿಸಲಿಕ್ಕೆ ಬೆಂಗಳೂರಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜಾಗ ಅಂದ್ರೆ ಅದು KR ಮಾರ್ಕೆಟ್. ಕಾರಣ KR ಮಾರ್ಕೆಟ್ಗೆ ಯಾಕೆ ಬರ್ತಾರೆ ಅಂತ ಕೇಳಿದ್ರೆ KR ಮಾರ್ಕೆಟ್ ನಲ್ಲಿ ತಮಗೆ ಬೇಕಾದಂತಹ ಎಲ್ಲಾ ತರಹದ ಹೂಗಳಂದ್ರೆ ಈಗ ಅಕ್ಕಪಕ್ಕದ ಮಾರ್ಕೆಟ್ಗಳಲ್ಲಿ ಒಂದು ಹೂವು ಸಿಕ್ಕಿದ್ರೆ ಮತ್ತೊಂದು ಹೂವು ಸಿಗಲ್ಲ. ಆದ್ರೆ KR ಮಾರ್ಕೆಟ್ ನಲ್ಲಿ ಎಲ್ಲಾ ತರಹದ ಹಣ್ಣು ಹೂವುಗಳು ಕೂಡ ಸಿಗೋದ್ರಿಂದ ಮತ್ತೊಂದಷ್ಟು ಅಕ್ಕಪಕ್ಕದಲ್ಲಿರುವಂತಹ ರೈತರು ಬೆಳೆದಿರುವಂತಹ ಫ್ರೆಶ್ ಆದಂತಹ ಹೂವು ಅಂದ್ರೆ ಸಣ್ಣ ಪುಟ್ಟ ಮಾರ್ಕೆಟ್ಗಳಲ್ಲಿ 2-3 ದಿನಗಳ ಕಾಲ ಇಟ್ಟಿರುವಂತಹ ಹಳೆಯ ಹೂವುಗಳು ಸಿಕ್ಕರೆ KR ಮಾರ್ಕೆಟ್ ನಲ್ಲಿ ತುಂಬಾ ಫ್ರೆಶ್ ಆಗಿರುವಂತಹ ಹೂವು ಸಿಗತ್ತೆ. ಒಂದಷ್ಟು ಹೋಲ್ಸೇಲ್ ನಲ್ಲಿ ಕೂಡ ಸಿಗತ್ತೆ ಅನ್ನುವಂತ ಕಾರಣಕ್ಕಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಜನರು ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿರೋದ್ರೆ ತಮಗೆ ಬೇಕಾದಂತಹ ಎಲ್ಲಾ ತರಹದ ಹೂವು ಹಣ್ಣುಗಳನ್ನ ಕೂಡ ಖರೀದಿಸಲಿಕ್ಕೆ ಹೆಣ್ಣುಮಕ್ಕಳು ತುಂಬಾ ದೊಡ್ಡ ಮಟ್ಟದಲ್ಲಿ ಕೂಡ ಬಂದಿರುವಂತದ್ದು. ಬಾಳೆಕಂದಾಗಿರ್ಬೋದು, ಹೂವು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಎಲ್ಲಾ ತರಹದ ಹೂವು ಪೂಜಾ ಸಾಮಗ್ರಿಗಳನ್ನ ಖರೀದಿಸ್ಲಿಕ್ಕೆ ಬಂದಿದ್ದಾರೆ. ಈ ಬಾರಿಯ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ದರ ಕೂಡ ಏರಿಕೆ ಆಗಿರುವಂತದ್ದು. ಅದರಲ್ಲೂ ಕನಕಾಂಬರ ಈ ಬಾರಿ 1 kgಗೆ 5,000 ರೂಪಾಯಿ ಆಗಿರುವಂತಂದ್ರೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಅನ್ನುವಂಥದ್ದು ಕನಕಾಂಬರದ ಹೂವು. ಆ ಕನಕಾಂಬರ ಹೂವನ್ನ ಇಟ್ಟು ಪೂಜೆ ಮಾಡುವಂಥದ್ದು ಪ್ರತೀತಿ. ಸೊ ಹಾಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ದರ ಕೂಡ ಈ ಬಾರಿ ಏರಿಕೆ ಆಗಿರುವಂಥದ್ದು. ಮಲ್ಲಿಗೆ 1-1.5 ಸಾವಿರ 2,000 ರೂಪಾಯಿವರೆಗೂ ಕೂಡ ಆಗಿರುವಂತಂದ್ರೆ ಸಾಮಾನ್ಯವಾಗಿ ಮಲ್ಲಿಗೆ ಮತ್ತೆ ಕನಕಾಂಬರವನ್ನ ಮಹಾಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿದರೆ
ಒಂದಷ್ಟು ಶ್ರೇಯಸ್ಸು ಅನ್ನುವಂತ ಮಾತುಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಮಲ್ಲಿಗೆ ಮತ್ತೆ ಕನಕಾಂಬರಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕೂಡ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರೇಮ್ ಜೊತೆ ಕಿರಣ್ ಸೂರ್ಯ, ಟಿವಿ 9 ಬೆಂಗಳೂರು.